ತಾಲೂಕಿನ ಖಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ಕನಸಾಗಿದ್ದ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆ ಕಡೆಗೂ ನೆರವೇರಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನ ಗ್ರಾಮಸ್ಥರೇ ಅನಾವರಣ ಮಾಡಿದ್ದಾರೆ. ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸುವಂತೆ ಕಳೆದ 15 ವರ್ಷದಿಂದ ಗ್ರಾಮಸ್ಥರು ಒತ್ತಾಯಿಸಿದ್ದು, ಅದರಂತೆ 15 ವರ್ಷದ ಕನಸು ಇದೀಗ ಈಡೇರಿದಂತಾಗಿದೆ. ಅಂಬೇಡ್ಕರ್ ಜಯಂತಿಯಂದು ಗ್ರಾಮಸ್ಥರು ಒಟ್ಟಿಗೆ ಸೇರಿಕೊಂಡು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹೂಮಳೆ ಸುರಿಸಿ ಪೂಜೆ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮದ ದಲಿತ ಪರ ಸಂಘಟನೆ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಗ್ರಾಮದಲ್ಲಿ ದೀಪಾಲಂಕಾರ ಮಾಡಿದ್ದು ವಿಶೇಷವಾಗಿತ್ತು. ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣದ ಕನಸು ನನಸಾಗಿರುವುದು ಗ್ರಾಮಸ್ಥರಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ಆದರೆ ಈ ಒಂದು ಮಹತ್ ಕಾರ್ಯದ ಹಿಂದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೆಆರ್ ರಾಜಣ್ಣ ಎಂಬುವವರ ಏಕಾಂಗಿ ಪರಿಶ್ರಮವನ್ನ ಗ್ರಾಮಸ್ಥರು ಹಾಡಿ ಕೊಂಡಾಡಿದ್ದಾರೆ. 15 ವರ್ಷದ ಹಿಂದೆ ಖಾಜಿಕಲ್ಲಹಳ್ಳಿಯ ಖಾಲಿ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸುವ ಸಲುವಾಗಿ ಸಂವಿಧಾನ ಶಿಲ್ಪಿಯ ಫೋಟೋ ಇರಿಸಿ ಪೂಜೆ ಮಾಡಲಾಗಿತ್ತು. ಈ ಘಟನೆ ನಡೆದ ಬಳಿಕ ಸ್ಥಳದಲ್ಲಿ ಮಂಟಪ ನಿರ್ಮಾಣ, ಅಲ್ಲೊಂದು ಸುಂದರ ಪುತ್ಥಳಿಯನ್ನ ನಿರ್ಮಿಸುವ ಆಯೋಜನೆ ಮಾಡಿಕೊಳ್ಳಲಾಗಿತ್ತು. ಆದರೆ ಕಳೆದ ಹಲವು ವರ್ಷದಿಂದ ಬೇಡಿಕೆ ಇದ್ದರೂ ಕೋರಿಕೆ ಈಡೇರಲೇ ಇಲ್ಲ. ಈಗ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೆಆರ್ ರಾಜಣ್ಣ ಅವರು ಯಾರ ಬಳಿಯೂ ಒಂದೇ ರೂಪಾಯಿ ದೇಣಿಗೆ ಪಡೆಯದೆ ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಸ್ವಂತ ಹಣ ಖರ್ಚು ಮಾಡಿ ಸುಂದರವಾದ ಮಂಟಪ ನಿರ್ಮಿಸಿ ರಾಜ ಸಿಂಹಾಸನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುಳಿತಿರುವ ಹಾಗೆ ಸುಂದರವಾದ ಪುತ್ಥಳಿಯನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನವನ್ನ ಬಾಬಾ ಸಾಹೇಬರನ್ನ 196 ದೇಶಗಳಲ್ಲಿ ಸಹ ಇವತ್ತು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಖಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಯುವ ಮಿತ್ರರು, ಆಮೇಲೆ ಗ್ರಾಮಸ್ಥರು ಹಾಗೂ ಎಲ್ಲರೂ ಸೇರಿ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ಖಾಜಿಕಲ್ಲಹಳ್ಳಿಯಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ವಿಶಿಷ್ಟ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಸಹಕಾರ ಮತ್ತು ಎಲ್ಲ ನಾಗರಿಕರ ಸಹಕಾರ ಎಲ್ಲರೂ ಕೋರ್ಕೊಂಡಿದ್ದೇವೆ. ಎಲ್ಲರೂ ಸಹಕಾರ ಕೂಡ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ಇವತ್ತು ನಾವು ಇಲ್ಲಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಾವು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕಗಳು ಕೂಡ ಸೀಮಿತವಾದಂಥ ವ್ಯಕ್ತಿ. ನಾವೇ ಬರೀ SC ST ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದಿನಾಚರಣೆ ಮಾಡೋದಲ್ಲ, ಇಡೀ ಪ್ರತಿಯೊಬ್ಬರೂ ಸಹ ಎಲ್ಲ ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಮಾಡಬೇಕಂತಕ್ಕಂಥ ನಮ್ಮ ಆಸೆ. ರಾಜು ಅಂತ, KR ರಾಜಣ್ಣ ಅಂತ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿ ಸೆಲೆಕ್ಟ್ ಆಗಿ ಕಾರ್ಯನಿರ್ವಹಿಸಿದ್ದಂಥವರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರಾಗಿದ್ದಾರೆ. ಅಂಥವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲ ಪ್ರೇರಣೆ ಆಗಿದ್ದಾರೆ. ಪ್ರತಿ ಹಂತದಲ್ಲೂ ಏಕಾಂಗಿಯಾಗಿ ಒಬ್ಬರೇ, ಯಾರೂ ಸಹಕಾರ ಇಲ್ಲದೆ ಒಬ್ಬರೇ ಇದನ್ನೆಲ್ಲ ಮಾಡೋದಕ್ಕೆ ಅವರು ಪ್ರೇರಣೆ ಆಗಿದೆ. ಹಂತವಾಗಿ ಅದನ್ನು ಕಟ್ತಾ ಬಂದು ಕೊನೆಗೆ ಈ ಒಂದು ಪ್ರತಿಮೆನ ಯಾರು ಸಹಕಾರ ಇಲ್ಲದೆ ಏಕಾಂಗಿಯಾಗಿ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಪ್ರತಿಮೆನ ತರಿಸಿ ಈ ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ವಿ. ಕಾರಣಾಂತರಗಳಿಂದ ಒತ್ತಡಗಳ ಮುಖಾಂತರ ಈ ಒಂದು ಇನಾಗ್ರೇಷನ್ ಇಲ್ಲದೇ ಇವತ್ತು ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. 15 ವರ್ಷಗಳ ಹಿಂದೆ KR ರಾಜಣ್ಣ ಅನ್ನೋರು ಈ ಜಾಗದಲ್ಲಿ ಬಂದು ಒಂದು ಫಲಕದಲ್ಲಿ ಒಂದು ಚಿತ್ರ ಬರೆಸಿ ಆ ಚಿತ್ರಪಟನ ಇಟ್ಟು ನಾವು ಈ ಥರದ ಪ್ರತಿಮೆ ಇಲ್ಲದೇ ಇದ್ದ ಕಾರಣದಿಂದ ಅದಕ್ಕೆ ಅಚ್ಚು ತೆಗೆಯೋದಕ್ಕೂ ಅಮೌಂಟ್ ಕೊಟ್ಟು ನಾವು ಆ ಅಮೌಂಟನ್ನ ಭರಿಸಿ ಅದಕ್ಕೆಲ್ಲ ಅಮೌಂಟ್ ಹಾಕಿರೋದು KR ರಾಜಣ್ಣ ಒಬ್ಬರೇ, ಬೇರೆ ಇನ್ಯಾರೂ ಇಲ್ಲ. ಈ ಗ್ರಾಮದಲ್ಲಿ ಯಾರೇ ಇರ್ಬೋದು, ಏನಂದ್ರೂ ಪರವಾಗಿಲ್ಲ, ನಾನು ಇರೋ ವಿಚಾರ ಸತ್ಯ ಹೇಳ್ತಾ ಇದ್ದೀನಿ. ಈಗ 8 ಅಡಿ ಎತ್ತರ 400 kg ತೂಕದ ಪುತ್ಥಳಿ ನಿರ್ಮಾಣ. ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಖಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ಅಂಬೇಡ್ಕರ್ ಪುತ್ಥಳಿ ಬಹಳಷ್ಟು ವಿಶೇಷತೆಯನ್ನ ಹೊಂದಿದೆ. ಇದುವರೆಗೂ ಅಂಬೇಡ್ಕರ್ ಅವರು ಕುಳಿತಿರುವ ಪುತ್ಥಳಿಯನ್ನ ಎಲ್ಲೂ ಲೋಕಾರ್ಪಣೆ ಮಾಡಿಲ್ಲ. ಆದರೆ ಖಾಜಿಕಲ್ಲಹಳ್ಳಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ರಾಜಣ್ಣ ಅವರು ಪುಸ್ತಕ ಹಿಡಿದು ಕುಳಿತುಕೊಂಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಈ ಬಗ್ಗೆ ಮಾತನಾಡಿರುವ ಗ್ರಾಮಸ್ಥರು ಕಳೆದ 15 ವರ್ಷದ ಕನಸು ನನಸು ಮಾಡಿದ ರಾಜಣ್ಣ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ.